ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನುಪಮಾ ಏನಮ್ಮ? ಶೌರ್ಯ ಕಲ್ಯಾಣಿ ಜಾತಕ ತಗೊಂಡ್ ಬಾ, ಪುರೋಹಿತರು ಬರ್ತಿದ್ದಾರೆ, ತೋರಿಸ್ಬೇಕು. ಸರಿ, ಮಾತಾಡ್ತೀನಿ. ಬನ್ನಿ ಅಮ್ಮವ್ರೆ, ಪುರೋಹಿತರನ್ನ ಕರ್ಕೊಂಡು ಬಂದಿದ್ದೀನಿ. ನಮಸ್ಕಾರ ನಮ್ಮ. ನಮಸ್ಕಾರ. ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಕ್ಷಮಿಸ್ಬೇಕಮ್ಮ, ದೇವ್ರ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ತಡ ಆಗೋಯ್ತು. ಪರವಾಗಿಲ್ಲ, ಕೂತ್ಕೊಳ್ಳಿ. ಸರಿ ನಮ್ಮ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ, ಕೂತ್ಕೊಳ್ಳಿ. ಜಾತಕ ತಗೊಳ್ಳಿ. ಪುರೋಹಿತ್ರೆ, ನಿನ್ನೆವರೆಗೂ ನಮ್ಮನೆಗೆ ದುಷ್ಟಶಕ್ತಿ ಹಿಡಿದು ಬಿಟ್ಟಿತ್ತು. ಅದು ಹೋದ್ಮೇಲೆ ಮನೆ ನೆಮ್ಮದಿಯಿಂದ ಸಂತೋಷವಾಗಿದೆ. ಶೌರ್ಯ ಕಲ್ಯಾಣಿ ಮಧ್ಯೆ ಪ್ರೀತಿ ಬಿಟ್ರೆ ಯಾವುದೇ ಮನಸ್ತಾಪಗಳು ಬರ್ದೇನೆ ಇರಬೇಕು. ಅವರಿಬ್ಬರನ್ನು ಹತ್ರ ಮಾಡಿ ಅವ್ರ ಸಂಬಂಧ ಗಟ್ಟಿ ಆಗೋ ಹಾಗೆ ಏನಾದ್ರೂ ಪೂಜೆ ಆಗ್ಲಿ ಹೋಮ ಆಗ್ಲಿ ಮಾಡಿ. ತಗೊಳ್ಳಿ ಜಾತಕನ. ಅಮ್ಮ, ಇದು ಧನುರ್ಮಾಸ. ಧನುರ್ಮಾಸದಲ್ಲಿ ವಿಶಿಷ್ಟವಾದ ಪೂಜೆಗಳು ಕಡಿಮೆ ನಡೆಯುತ್ತೆ. ನೀವು ಅಂದಾಗೆ ಮೊಮ್ಮಗಳ ಮಧ್ಯೆ ಪ್ರೀತಿ ಅನ್ಯೋನ್ಯತೆ ಜಾಸ್ತಿ ಆಗ್ಬೇಕಂದ್ರೆ ಗಿರಿಜಾದೇವಿ ಕಲ್ಯಾಣ ನಡಿಬೇಕು ತಾಯಿ. ಗಿರಿಜಾದೇವಿ ಹಾಗೆ ಕಲ್ಯಾಣಿಯವ್ರನ್ನ ಸಿದ್ಧ ಮಾಡಿ ಬರೋ ಶುಕ್ರವಾರದ ದಿನ ಗಿರಿಜಾ ಕಲ್ಯಾಣ ಮಾಡಿಸಿ. ಎಲ್ಲ ಒಳ್ಳೇದೇ ಆಗುತ್ತೆ. ಕೆಟ್ಟ ದೃಷ್ಟಿಗೆ ಬಂಡೆಯಾದ್ರೂ ಒಡೆಯುತ್ತೆ ಅಂತಾರೆ. ಶೌರ್ಯ ಕಲ್ಯಾಣಿ ಜೋಡಿ ಒಳ್ಳೆ ಜೋಡಿ. ಒಬ್ರಿಗೋಸ್ಕರ ಒಬ್ರು ಹುಟ್ಟಿದ್ದಾರೆ. ಈ ಮಾತನ್ನ ನಾನ್ ಹೇಳ್ತಿಲ್ಲ ತಾಯಿ, ಅವರಿಬ್ರು ಜಾತಕನೇ ಹಾಗೆ ಹೇಳ್ತಿದೆ. ಇವ್ರಿಗೆ ಕೆಟ್ಟ ದೃಷ್ಟಿ ಜಾಸ್ತಿ ಬಿದ್ದಿದೆ. ಅದೇ ನಮ್ಮೆಲ್ರಿಗೂ ಭಯ. ನಮ್ಮೆಲ್ಲರ ಆಸೆ ಅವರು ಸಂತೋಷವಾಗಿರ್ಬೇಕು ಅಂತ. ನೀವ್ ಹೇಳ್ದಾಗೆ ಗಿರಿಜಾ ಕಲ್ಯಾಣ ಮಾಡಿಸೋಣ. ನಾನು ಒಪ್ಕೊಳ್ಳಲ್ಲ. ಒಪ್ಕೊಳ್ಳೋದಕ್ಕೆ ಒಪ್ಕೊಳ್ದೇ ಇರೋದಕ್ಕೆ ನೀನ್ ಯಾರು? ಇದು ನನ್ನ ಮೊಮ್ಮಗಳ ಸಂತೋಷಕ್ಕೋಸ್ಕರ ಮಾಡಿಸ್ತಿದ್ದೀನಿ. ನಿನ್ನ ಮೊಮ್ಮಗಳಲ್ಲ. ಅವನು ನನ್ನ ಮಗ, ಇವಳು ನನ್ನ ಸೊಸೆ. ಇವರಿಬ್ರು ಮೇಲೂ ಅಧಿಕಾರ ಮೊದಲು ನನಗೆ, ಆಮೇಲೆ ಬೇರೆಯವ್ರಿಗೆ. ಅವಳು ಏನು ಮಾಡಬೇಕು ಅಂತ ಹೇಳ್ಬೇಕಾಗಿರೋದು ನಾನು. ಅವಳು ಏನೇ ಮಾಡಬೇಕಾದ್ರೂ ಹೇಳ್ಬೇಕಾಗಿರೋದು ನನಗೆ. ಗಿರಿಜಾ ಕಲ್ಯಾಣ ಮಾಡಿಸೋ ಅವಶ್ಯಕತೆ ಇಲ್ಲ. ಅನಗತ್ಯವಾದ ಖರ್ಚು. ಅಷ್ಟಕ್ಕೂ ಅವರಿಬ್ರು ಹತ್ರ ಆಗಿ ಉದ್ಧಾರ ಮಾಡ್ಬೇಕಾಗಿರೋದು ಏನೂ ಇಲ್ಲ. ಅದೇನ್ ದಮಯಂತಿ ನೀನ್ ಹಾಗೆ ಮಾತಾಡ್ತಿದ್ಯಾ? ಪೂಜೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತಲ್ವಾ? ಒಳ್ಳೇದಾ? ಯಾರಿಗೆ? ನಿನಗ, ನಮಗ? ಎಲ್ರೂ ಸೇರಿದ್ರನೆ ಕುಟುಂಬ. ಯಾವಾಗ್ಲೂ ಹಾಗೆ ಬೇರೆಯಾಗಿ ಮಾತಾಡ್ತಿಲ್ಲ, ಯಾಕೆ ದಮಯಂತಿ? ನಾನ್ ಹೀಗೇನೆ. ನನಗಿಂತ ಮಾತುಗಳೇ ಬರೋದು. ಮನೇಲಿ ನಡೆಯೋ ಪ್ರತಿಯೊಂದು ಮುಖ್ಯವಾದ ವಿಷಯಕ್ಕೂ ಮುಂಚೆ ಅನುಪಮ ಅಂತ ಕನ್ವರ್ಸ್ತಾ ಇದ್ರು. ಈಗ ಕಲ್ಯಾಣಿ ಅಂತ ಕನ್ವರ್ಸೋವಾಗ ನೀವು ಈ ಮಾತನ್ನ ಮಾತಾಡಿದಿದ್ರೆ ಯಾವತ್ತೋ ಈ ಸಮಸ್ಯೆಗೆ ಪರಿಹಾರ ಸಿಕ್ತಿತ್ತು. ನಾನು ಕೇಳ್ಬೇಕು ಅನ್ಕೊಂಡು ಧ್ವನಿ ಎತ್ತಿದ್ದು ಪ್ರತಿ ಸಲನೂ ನಂದೇ ತಪ್ಪು ಅಂತ ನನ್ನ ಕಡೆ ಬೆರಳು ತೋರಿಸಿ ನನ್ನವ್ರ ಕಡೆಯಿಂದ ನನ್ನ ಬಾಯಿನ ಮುಚ್ಚಿಸ್ದೋರು. ಹೀಗೆಲ್ಲ ಆದಾಗ ಮನ್ಸಲ್ಲಿರೋಂಥ ಮಾತುಗಳೇ ಹೊರಗೆ ಬರತ್ತೆ ಕಣ್ರಿ. ಪುರೋಹಿತ್ರೆ, ಇಲ್ಲಿ ಪೂಜೆ ಹೋಮ ಇದ್ಯಾವುದ್ರದ್ದು ಅಗತ್ಯ ಇಲ್ಲ. ನೀವು ದಯವಿಟ್ಟು ಇಲ್ಲಿಂದ ಹೊರಡಿ. ಅಮ್ಮ, ವೇದಗಳು, ಉಪನಿಷತ್ತುಗಳು, ಸಂಖ್ಯಾಶಾಸ್ತ್ರ, ಗ್ರಹಗಳ ಚಲನಗಳನ್ನ ಓದಿರೋನಾಗ್ ಹೇಳ್ತಿದ್ದೀನಿ.
ನಿಮ್ಮ ಮಗ ನಿಮ್ಮ ಸೊಸೆ ಜಾತಕದ ಪ್ರಕಾರ ಈ ಸಮಯದಲ್ಲಿ ಅವ್ರ ಜೀವನದಲ್ಲಿ ಅನ್ಕೊಳ್ದೇ ಇರೋ ಘಟನೆಗಳು ಎದುರಾಗುತ್ತೆ. ಆ ಘಟನೆಗಳು ಗಂಡಾಂತರಗಳಾಗಿ ಬದಲಾಗಬಹುದು, ದಂಪತಿಗಳು ಬೇರೆ ಆಗಬಹುದು. ನಿಮ್ಮ ದ್ವೇಷ ಕೋಪನ ಪಕ್ಕಕ್ಕಿಟ್ಟು ಗಿರಿಜಾ ಕಲ್ಯಾಣ ಮಾಡಿಸಿದ್ರೆ ಒಳ್ಳೇದಮ್ಮ. ಕೊಟ್ಟಿರೋ ಉಚಿತ ಸಲಹೆಗಳಿಗೆ ಧನ್ಯವಾದ. ನೀವಿನ್ ಹೊರಡ್ಬೋದು. ಶಾಸ್ತ್ರಿಗಳೇ, ಒಂದ್ ನಿಮಿಷ. ಶೌರ್ಯ ಕಲ್ಯಾಣಿಗೋಸ್ಕರ ಗಿರಿಜಾ ಕಲ್ಯಾಣೋತ್ಸವನ ಮಾಡೋದಕ್ಕೆ ಏನ್ ಬೇಕೋ ಏರ್ಪಾಡು ಮಾಡಿ. ಹೌದು ಪುರೋಹಿತ್ರೆ, ಯಾರು ತಡೆದ್ರು ತಡಿಬೇಕು ಅಂತ ನೋಡಿದ್ರು ಈ ಪೂಜೆ ಮಾತ್ರ ನಡೆಯುತ್ತೆ, ನಡೆದೇ ತೀರುತ್ತೆ. ನಾನು ಒಪ್ಕೊಳ್ದೆ ಈ ಪೂಜೆ ಹೇಗ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಅಮ್ಮ, ಅತ್ತೆಗೆ ಕೋಪ ಬಂದಿರೋ ಹಾಗಿದೆ. ನಿಮ್ಮ ಅತ್ತೆ ಮಾತಿಗೆ ಬೇಜಾರು ಮಾಡ್ಕೋಬೇಡ ಕಲ್ಯಾಣಿ. ಒಳ್ಳೆ ಮಾತನ್ನ ಮನಸ್ಸಿನೆಲ್ಲ ಇಟ್ಕೋಬೇಕು. ದಮಯಂತಿ ಮಾತನ್ನ ಒಂದ್ ಕಿವಿಲ್ ಕೇಳಬೇಕು, ಇನ್ನೊಂದು ಕಿವಿಲ್ ಬಿಟ್ಬಿಡ್ಬೇಕು. ಪುರೋಹಿತ್ರೆ, ನೀವ್ ಹೇಳ್ದ ಹಾಗೇನೆ ಶುಕ್ರವಾರ ಗಿರಿಜಾ ಕಲ್ಯಾಣ ನಡೆಸೋಣ. ಒಳ್ಳೇದಮ್ಮ, ಹೋಗ್ ಬರ್ತೀನಿ. ಒಳ್ಳೇದು, ಬರ್ತೀನಮ್ಮ. ನಾನು ಪೂಜೆ ಬೇಡ ಅಂತ ನೇರವಾಗಿ ಹೇಳಿದ್ರು ಕೂಡ ನನ್ನ ಮಾತನ್ನ ಲೆಕ್ಕಿಸ್ದೆ ಆ ಅನುಪಮ ಎಲ್ರ ಮುಂದೆ ಈ ಪೂಜೆ ನಡೆಯತ್ತೆ ಅಂತಂದ್ಲು. ಅಂದ್ರೆ ನನ್ನ ಮಾತಿಗೆ ಲೆಕ್ಕನೇ ಇಲ್ಲ ಅಂತಾಯ್ತು. ಇದೆಲ್ಲ ನಮ್ಮಮ್ಮ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ. ಇಷ್ಟು ದಿನ ಈ ಮನೇಲಿ ನನಗ್ ಬೆಲೆನೇ ಇಲ್ದೇ ಇರೋ ಹಾಗಾಗಿತ್ತು. ಈಗ ಊರ್ನವ್ರ ಮುಂದೆನೂ ಬೆಲೆ ಇಲ್ದೇ ಹೋಯ್ತು. ಮೊದ್ಲೇ ಆ ಪುರೋಹಿತರು ದೇವಸ್ಥಾನಕ್ಕೆ ಬಂದವ್ರಿಗೆ ತೀರ್ಥ ಪ್ರಸಾದ ಕೊಡೋ ಮಧ್ಯದಲ್ಲಿ ಈ ಮನೇಲಿ ನಡೆದಂತ ಘಟನೆನ ಪ್ರತಿಯೊಬ್ಬರಿಗೂ ಹೇಳಿದ್ರು ಅನ್ಕೋ, ನನ್ ಮರ್ಯಾದೆ ಹೋದಾಗೆ. ದಮಯಂತಿ, ಯಾಕೇನಾಯ್ತು ನಿನ್ಗೆ? ನಿನ್ನ ಮಗ ಸೊಸೆಗೆ ಒಳ್ಳೇದಾಗತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರಲ್ವಾ? ಹಾಗಿರುವಾಗ ಪೂಜೆ ಮಾಡಿಸೋದನ್ನ ಬಿಟ್ಟು ಬೇಡ ಅಂತ ಯಾಕೆ ಹೇಳ್ತಿದೀಯಾ? ನಿನಗೆ ನನ್ನ ಮೇಲೂ ಕಲ್ಯಾಣಿ ಮೇಲೂ ಕೋಪ ಇರಬಹುದು. ಆದ್ರೆ ಕಲ್ಯಾಣಿ ಶೌರ್ಯ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಬೇಕು ಅಂತಿದ್ದಾರೆ. ಅಲ್ಲಮ್ಮ, ಅವರಿಬ್ರು ಸಂತೋಷವಾಗಿರ್ಬೇಕು ಅಂತ ದೊಡ್ಡವರಾದ ನಾವು ಆಶೀರ್ವಾದ ಮಾಡ್ಬೇಕಲ್ವಾ? ಸ್ವಲ್ಪ ಯೋಚನೆ ಮಾಡು ದಮಯಂತಿ. ಪೂಜೆ ಮಾಡ್ಸೋಣ ಬಿಡು. ಮಾಡ್ಸೋಣ ಅಂತ ಹೇಳ್ತಿದ್ಯಲ್ಲ ಅನುಪಮ, ಮಾಡಿಸ್ತೀನಿ ಅಂತ ಅಲ್ವಾ ಹೇಳ್ಬೇಕಾಗಿರೋದು? ಅದೇ ಅಲ್ವಾ ಪುರೋಹಿತರಿಗೂ ಹೇಳಿದ್ ನೀನು? ಅಯ್ಯೋ, ಅದ್ ಹಾಗಲ್ಲ ದಮಯಂತಿ. ಮಾತಾಡ್ಬೇಡ. ಒಳ್ಳೆ ತರ ನಮ್ಮಮ್ಮನ ಮುಂದೆ ನಾಟಕ ಆಡ್ದಾಗೆ ನನ್ನ ಹತ್ರ ಆಡ್ಬೇಡ. ಕಲ್ಯಾಣಿ ಕೆಟ್ಟ ಜಾತಕದವಳು. ಅವಳು ಕಾಲಿಟ್ರೆ ಎಲ್ಲ ನಷ್ಟನೇ. ಎಷ್ಟೇ ಹೋಮ ಪೂಜೆಗಳನ್ನ ಮಾಡಿಸಿದ್ರು ಈ ಮನೆ ಹೀಗೆ ಸಂಕಟ ಪಡ್ತಿರತ್ತೆ. ಯಾರಿಗೂ ನೆಮ್ಮದಿ ಇರಲ್ಲ. ಇವಳು ಹೊಟ್ಟೆಲಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ನಮ್ಮಣ್ಣ ನಮ್ಮಿಂದ ದೂರ ಆದ. ಈ ಮನೆಗಳು ಕಾಲಿಟ್ಲು ನನ್ನ ಮಗನ್ ಜೀವನ ನಾಶ ಆಗೋಯ್ತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನ್ ಹೆಂಡತಿ ಅವನಿಂದ ದೂರ ಆದ್ಲು. ಅವಳು ಈ ಮನೆಯಿಂದ ಆಚೆ ಹೋದ್ರೆ ಮಾತ್ರ ಈ ಮನೆ ಗಂಟ್ಕೊಂಡಿರೋ ದರಿದ್ರ ಬಿಡೋದು. ಆಗ ಯಾವ ಪೂಜೆನೂ ಅಗತ್ಯ ಇಲ್ಲ. ನನ್ನ ಮಗ ಸಂತೋಷವಾಗಿರ್ತಾನೆ. ಕಲ್ಯಾಣಿ ಮನೆ ಬಿಟ್ಟು ಹೋಗ್ಬೇಕು ಅಂತ ನೀನ್ ಹೇಳ್ತಿದ್ಯಾ? ಅವಳಿಗೆ ನಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ದಮಯಂತಿ? ಅವಳು ಎಲ್ಲಿಗೆ ತಾನೇ ಹೋಗ್ತಾಳೆ? ಎಲ್ಲಿಗ್ ಬೇಕಾದ್ರೂ ಹೋಗ್ಲಿ. ಶೌರ್ಯ ತಾಳಿ ಕಟ್ಟಿದ ಹೆಂಡತಿ ಕಲ್ಯಾಣಿ. ಹೌದಾ? ಆ ಲೆಕ್ಕಕ್ಕೆ ಬಂದ್ರೆ ಸಂಪದ ಕೂಡ ಶೌರ್ಯ ತಾಳಿ ಕಟ್ಟಿರೋ ಹೆಂಡ್ತಿನೇ. ಕಲ್ಯಾಣಿನ ಸಂಪದನ್ಗೆ ಹೋಲಿಸ್ತಾ ಇದೀಯಾ? ಯಾಕೆ? ನಿನ್ನ ಮಗಳೇನಾದ್ರೂ ಇಂದ್ರಲೋಕದಿಂದ ಇಳಿದು ಬಂದಿದ್ದಾಳ? ನನಗಿಬ್ರು ಒಂದೇ. ಇಬ್ಬರನ್ ಕಂಡ್ರು ನನಗಿಷ್ಟ ಇಲ್ಲ. ಇಬ್ರು ಸೇರಿ ನನ್ ಮಗನ್ ಜೀವನನ ನಾಶ ಮಾಡ್ಬಿಟ್ರು. ಸ್ವಂತ ಮಗನ್ ಸಂಕಟ ಹೆತ್ತ ತಾಯಿ ಆಗಿರೋ ನನಗ್ ಮಾತ್ರ ಅರ್ಥ ಆಗತ್ತೆ. ನಿನ್ನ ಹೋಗ್ಲಿ ಪಾಪ ಅಂತ ಅಮ್ಮ ಅಂತ ಕರ್ದ. 9 ತಿಂಗಳು ಹೊತ್ತು ಹೆತ್ತಿದ್ರೆ ಅದು ನಿನಗೆ ಅರ್ಥ ಆಗ್ತಿತ್ತು. ಬಂಜೆ ಆಗಿರೋದ್ರಿಂದ ನನ್ನ ಸಂಕಟ ನಿನಗೆ ಅರ್ಥ ಆಗಲ್ಲ. ಅತ್ತೆ,
ಇನ್ನೊಂದು ಮಾತು ನಮ್ಮಮ್ಮಂಗೆ ಏನಾದ್ರು ಅಂದ್ರೆ ಸರಿ ಇರೋದಿಲ್ಲ, ಹೇಳ್ತಾ ಇದ್ದೀನಿ. ಕಲ್ಯಾಣಿ, ನೀನ್ ಸುಮ್ನಿರು. ಇವಳು ನನಗ್ ವಾರ್ನಿಂಗ್ ಕೊಡ್ತಾಳೆ, ನೀನ್ ಅದನ್ನ ತಡಿತ್ಯಾ? ಚೆನ್ನಾಗಿದೆ. ನೀನೇನೆ ನಾನ್ ಹೇಳೋದ್ರಲ್ಲಿ ತಪ್ಪೇನಿದೆ? ಮಕ್ಕಳು ಇಲ್ದೇ ಇರೋರ್ಗೆ ಬಂಜೆ ಅಂತ ಹೇಳ್ದೆ, ಇನ್ನೇನ್ ಹೇಳಕ್ಕಾಗತ್ತೆ? ಬಾಯ್ ಮುಚ್ಚು. ಸಾಯಿಸ್ಬಿಡ್ತೀನಿ ನನ್ನ ಮಗಳಿಗೆ ಇನ್ನೊಂದು ಮಾತಂದ್ರೆ. ಹಾಗಾದ್ರೆ ನಾನ್ ಯಾರು? ಛೀ, ಹೋಗು. ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗುತ್ತೆ. ಅನುಪಮ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಯಾಕಮ್ಮ ನಿನಗಷ್ಟು ಹೆಮ್ಮೆ? ನಿನಗ್ ಪ್ರಾಣವಾಗಿದ್ದ ನಿನ್ನ ದೊಡ್ಡ ಮಗನ್ನ ದೂರ ಮಾಡಿದ್ಲು ಅಂತನಾ? ನಿನ್ನ ನನ್ನ ಮಧ್ಯೆ ದೂರ ಜಾಸ್ತಿ ಮಾಡಿದಕ್ಕ? ಇಲ್ಲ ಅಂದ್ರೆ ನನ್ನ ಮಗನ್ನ ನನ್ನಿಂದ ದೂರ ಮಾಡಿ ಈ ಕಲ್ಯಾಣಿ ಸೆರ್ಗೆ ಹಿಡ್ಕೊಂಡು ತಿರ್ಗೋ ಹಾಗೆ ಮಾಡಿದ್ದಕ್ಕ? ಬಾಯಿ ಮುಚ್ಚು. ಬಾಯಿಗೆ ಏನ್ ಬರುತ್ತೋ ಅದನ್ನ ಮಾತಾಡ್ತಿದ್ಯಾ? ನಾಯಿಗೂ ದೇವಲೋಕಕ್ಕೂ ಸಂಬಂಧ ಇಟ್ಟು ಮಾತಾಡೋದಕ್ಕೆ ನಿನಗೆ ಸಾಧ್ಯ ಆಗುತ್ತೆ? ಇದ್ದಿದ್ದ ಹಾಗೆ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರಂತೆ. ಇನ್ನೊಂದು ಮಾತು ಮಾತಾಡಿದ್ರೆ ಹಲ್ಲು ಉದ್ರಿಸ್ಬಿಡ್ತೀನಿ. ಹೋಗ ಒಳಗಡೆ. ನಿಮ್ಮಿಬ್ರಿಂದಾನೆ ನನ್ನ ಜೀವನ ಈ ಗತಿಗೆ ಬಂದಿರೋದು. ದೃಷ್ಟಿಗೊಂಬೆ ತರ ಹೇಗಿದ್ದಾರೆ ನೋಡು. ಅತ್ತೆ, ಅತ್ತೆ, ಬೇಡ ಅತ್ತೆ, ಅತ್ತೆ, ಬಿಡಿ ಅದನ್ನ. ಹೇಯ್ ಅತ್ತೆ, ಬಿಡಿ ಅದನ್ನ, ಬಿಟ್ಬಿಡಿ. ಕಲ್ಯಾಣಿ, ಬಿಡಿ ಅತ್ತೆ. ಬಿಡು ದಮಯಂತಿ. ಅತ್ತೆ, ಕಲ್ಯಾಣಿ, ಬಿಡಿ. ಅಯ್ಯೋ, ಬೇಡ ದಮಯಂತಿ, ಬಿಡಿ ಅತ್ತೆ. ದಮಯಂತಿ, ಬಿಡು ದಮಯಂತಿ. ಬಿಡು ದಮಯಂತಿ. ಅಮ್ಮ, ಕಲ್ಯಾಣಿ, ಈಗ ನೀನು ನೋವು ಮಾಡೋದನ್ನು ಕೂಡ ಕಲ್ತಿದ್ಯಾ? ಅನುಪಮ ಅಮ್ಮನೇ ಆಗಿದ್ರೆ ಹೀಗೆ ತಳ್ತಿದ್ಯಾ?
ಅದ್ ಹಾಗಲ್ಲ ಆಫೀಸರ್. ಬಾಯಿ ಮುಚ್ಚು. ಹಾ, ಕಥೆನ ಉಲ್ಟಾ ಮಾಡೋದ್ರಲ್ಲಿ ನೀನಾದ್ಮೇಲೆ ಅದಕ್ಕೆ ಯಾರಾದ್ರೂ ದಮಯಂತಿ ಇಲ್ಲಿರೋದು. ಅಮ್ಮ, ಶೌರ್ಯ, ನೋವು ಸಹಿಸ್ಕೊಳಕ್ಕಾಗ್ತಿಲ್ವಾ? ಅಮ್ಮ, ಅಯ್ಯೋ ಶೌರ್ಯ. ಅಮ್ಮ, ದಮಯಂತಿ, ಹೇಳ್ ದಮಯಂತಿ. ಅತ್ತಿಗೆ ಹೇಳಿ ಅತ್ತಿಗೆ. ಇಟ್ಕೊಳ್ಳಿ ಅತ್ತೆ. ಅತ್ತೆ, ಡಾಕ್ಟರ್ ಫೋನ್ ಮಾಡಿ. ಸರಿ ಶೌರ್ಯ. ನಿನ್ ಬಾಮ. ಶೌರ್ಯ, ತುಂಬಾ ನೋವಾಗ್ತಿದೆ ಕಣೋ. 2 minutes ಅಮ್ಮ, ಡಾಕ್ಟರ್ ಬಂದ್ಬಿಡ್ತಾರೆ. 2 minutes ಅಮ್ಮ, ಜಸ್ಟ್ 2 minutes ಅಷ್ಟೇ. ಸಿನಿಮಾದಲ್ಲಿ ಪೊಲೀಸರ ಹಾಗೆ ಈ ಡಾಕ್ಟರ್ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ? ದಮಯಂತಿ ಅತ್ತಿಗೆ ನಾಟಕಕ್ಕೆ ತೆರೆ ಹಾಕಿದ್ದಾರೆ. ಡಾಕ್ಟರ್ಗೆ ದುಡ್ಡು ಕೊಡು ಅಂದ್ರು. ಈ ಡಾಕ್ಟರ್ ತಗೋತಾರೋ ಇಲ್ವೋ ಇದೊಂದು ಟೆನ್ಷನ್. ಡಾಕ್ಟರ್ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಪೇಷಂಟ್ ಎಲ್ಲಿ? ಡಾಕ್ಟರ್, ಪೇಷಂಟ್ ನ ಆರಾಮಾಗಿ ನೋಡಬಹುದು. ಮೊದಲು ಈ 10,000 ತಗೊಳ್ಳಿ, ಹೇಳ್ತೀನಿ. ಯಾಕೆ? ಒಳಗಡೆ ಪೇಷಂಟ್ ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವ್ರು ಹೇಳೋ ಮಾತ್ಗೆ ನೀವು ಹೂ ಅನ್ನಿ ಸಾಕು. ಇನ್ನೇನು ಯೋಚನೆ ಮಾಡ್ಬೇಡಿ. ಬನ್ನಿ ಒಳಗಡೆ ಬನ್ನಿ. ಅಮ್ಮ, ಶೌರ್ಯ ತುಂಬಾ ನೋವಾಗ್ತದೆ ಕಣೋ. ಅಯ್ಯೋ ದೇವ್ರೇ. ಅಮ್ಮ, 2 minutes ಅಮ್ಮ, ಡಾಕ್ಟರ್ ಬರ್ತಿದಾರಂತೆ. ಅಮ್ಮ, ಶೌರ್ಯ. ಡಾಕ್ಟರ್ ಬಂದ್ರಮ್ಮ. ಬನ್ನಿ ಡಾಕ್ಟರ್. ನಮ್ಮ ಅಮ್ಮನಿಗೆ ಪೇನ್ ತಡ್ಕೊಳಕ್ ಆಗ್ತಿಲ್ಲ, ಸ್ವಲ್ಪ ನೋಡಿ ಡಾಕ್ಟರ್. ಎಲ್ಲಮ್ಮ ನೋವು? ಇಲ್ಲಿ ನೋಡಿ, ಇಲ್ಲೇ ಡಾಕ್ಟರ್ ನೋವು. ಅಮ್ಮ, ಓಕೆ ಓಕೆ. ತಡ್ಕೊಳಕ್ ಆಗ್ತಾ ಇಲ್ಲ ಡಾಕ್ಟರ್. ತುಂಬಾ ನೋವಾಗ್ತಿದೆ ಡಾಕ್ಟರ್. ಕಾಲೇನು ಮುರಿದಿಲ್ಲ ಡಾಕ್ಟರ್. ಮೂಳೆ ಮುರಿದ್ರೆ ಕಾಲು ಊದುತ್ತಲ್ವಾ? ಆದ್ರೆ ಯಾಕೆ ತುಂಬಾ ನೋವು ಅಂತಿದ್ದಾಳೆ? ಎಲ್ಲ ನೋವುಗಳು ಒಂದೇ ತರ ಇರಲ್ಲ. ಮೇ ಬಿ ಬೋನ್ ಏರ್ಲೈನ್ ಕ್ರ್ಯಾಕ್ ಬಂದಿರ್ಬೋದು. ಹಾಗಾಗಿದ್ರೆ ತುಂಬಾ ನೋವಿರುತ್ತೆ ಹೊರತು ಕಾಲ್ ದಪ್ಪ ಆಗಲ್ಲ. ಅಷ್ಟೇ ಅಷ್ಟೇ ಡಾಕ್ಟರ್. ನೋವು ಮಾತ್ರ ತುಂಬಾ ಇದೆ ಡಾಕ್ಟರ್. ತುಂಬಾ ದೊಡ್ಡ ಅಪಾಯದಿಂದ ತಪ್ಪಿದ ಹಾಗೆ. ಮೆಡಿಸಿನ್ ಬರ್ಕೊಡ್ತೀನಿ, ಅದನ್ನ ಮಿಸ್ ಮಾಡದೆ ತಗೊಳ್ಳಿ. 3 ದಿನದೊಳಗೆ ಸರಿ ಹೋಗುತ್ತೆ. ಆಗ್ಲೂ ಕಡಿಮೆ ಆಗಿಲ್ಲ ಅಂದ್ರೆ ಕಟ್ ಹಾಕೋದಾಗ್ಲಿ ಚಿಕ್ಕ ಆಪರೇಷನ್ ಆಗ್ಲಿ ಮಾಡಬೇಕಾಗತ್ತೆ. ಸರಿ ಡಾಕ್ಟರ್. ಆದ್ರೂ ನೋಡ್ಕೋಬೇಕಲ್ವೇನಮ್ಮ, ಹಾಗೆ ಹೇಗ್ ಬಿದ್ರಿ? ಏನ್ ಮಾಡಕ್ಕಾಗತ್ತೆ ಡಾಕ್ಟರ್, ಎಲ್ಲ ನನ್ ಕರ್ಮ. ಅಮ್ಮ, ಶೌರ್ಯ. ಅಮ್ಮ, ಅಯ್ಯೋ. ಈ ಮೆಡಿಸಿನ್ಸ್ ಕೊಡಿ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದು, ಈ ಜನ್ಮದಲ್ಲಿ ಹೀಗಾಗಿದೆ ನನ್ ಬದುಕು. ಬಂಗಾರದಂತ ಮಗನ್ನ ವರವಾಗಿ ಕೊಟ್ಟಿದ್ದಾನೆ ಅಂತ ಸಂತೋಷ ಪಡ್ತಿದ್ರೆ ಅವನ್ ಹೆಂಡತಿಯಾಗಿ ನನ್ನ ಸೊಸೆಯಾಗಿ ದೆವ್ವನ ಕಳ್ಸಿದಾನೆ ಆ ದೇವ್ರು. ಎಲ್ಲ ನನ್ ಕರ್ಮ. ಒಬ್ಬರನ್ನ ಮೀರಿಸ್ದೋಳು ಇನ್ನೊಬ್ಳು. ಅಮ್ಮ. ಅತ್ತೆ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನಾನು ಬೇಕು ಅಂತ ನಿಮ್ಮನ್ನ ಹಾಕಿ ತಳ್ಳಿಲ್ಲ. ನನಗೆ ಅನುಪಮಮ್ಮ ಅಂದ್ರೆ ಎಷ್ಟು ಇಷ್ಟನೋ ನೀವಂದ್ರೂ ಅಷ್ಟೇ ಇಷ್ಟ. ಅಮ್ಮ ನಾನು ಒಟ್ಟಿಗೆ ಇರೋ ಫೋಟೋ ಎಲ್ಲಿ ಒಡೆದೋಗುತ್ತೋ ಅಂತ ಆ ಗಾಬರಿಯಲ್ಲಿ ಫೋಟೋನ ಹಿಡ್ಕೊಂಡೆ ಅಷ್ಟೇ. ನನ್ನ ನಂಬಿ ಅತ್ತೆ. ಅಮ್ಮ. ಅಮ್ಮ, ಕಲ್ಯಾಣಿನ ಹೊರಗಡೆ ಹೋಗೋಕೆ ಹೇಳು. ಅಮ್ಮ ರೆಸ್ಟ್ ತಗೋಬೇಕು.
ಅದ್ ಹಾಗಲ್ಲ ಆಫೀಸರ್. ಹೋಗು ಅಂತ ಹೇಳಮ್ಮ. ಕಡಿಮೆ ಆಗತ್ತೆ ಬಿಡಮ್ಮ, ಏನೂ ಆಗಲ್ಲ. ಶೌರ್ಯ, ನೀನು ಕಲ್ಯಾಣಿ ಮೇಲೆ ಅನಾವಶ್ಯಕವಾಗಿ ಕೋಪ ಮಾಡ್ಕೊಳ್ತಾ ಇದೀಯ ಶೌರ್ಯ. ಮೊನ್ನೆ ನೀನು ಸಂಪದನ ಮಾತನ್ನು ಕೇಳಿ ಮಗುನ ಕಲ್ಯಾಣಿನೇ ಸಾಯ್ಸಕ್ ನೋಡಿದ್ಲು ಅಂತ ಅನ್ಕೊಂಡ್ಬಿಟ್ಟೆ. ಕಲ್ಯಾಣಿ ಏನು ಮಾಡಿಲ್ಲ ಅಂತ ಎಷ್ಟು ಹೇಳ್ತಿದ್ರು, ನೀನು ನಿಮ್ಮಮ್ಮನ ಮಾತನ್ನೇ ನಂಬ್ತಾ ಇದೀಯ. ಮತ್ತೆ ನೀನು ಪಶ್ಚಾತ್ತಾಪ ಪಟ್ಕೊಳ್ತೀಯ. ನನ್ನ ಕಣ್ಣಾರೆ ನಾನೇ ನೋಡ್ದೆ ಅಮ್ಮ. ನೋಡಿದ್ದೆಲ್ಲ ನಿಜ ಆಗೋಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ ಶೌರ್ಯ. ಅಮ್ಮ, ಮೆಡಿಸಿನ್ಸ್ ತಗೊಂಡ್ ಬರ್ತೀನಿ. ನಿನ್ ರೆಸ್ಟ್ ತಗೋ.